ಸ್ನೇಹಿತರೆ ನಮಸ್ತೆ. ನಾವು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯಪಟ್ಟಣದ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮೋತ್ಥಾನ ಟ್ರಸ್ಟ್ನ ವತಿಯಿಂದ ಇಲ್ಲಿ ದೇವಸ್ಥಾನದ ಪುನರುಜ್ಜೀವನದ ಕೆಲಸ ಮಾಡ್ತಾ ಇದ್ದಾರೆ. ಪುನರುತ್ಥಾನದ ಕೆಲಸ ಆಗ್ತಾ ಇದೆ. ನಾವು ಅದನ್ನು ನೋಡಲಿಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ ಅದನ್ನು ನೋಡೋಣ. ಮೊದಲು ಹೇಗಿತ್ತು ಅನ್ನೋದನ್ನು ನಾನು ಫೋಟೋ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ನೀವು ಈ ದೇವಾಲಯವನ್ನು ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಅಂದರೆ ಆ ಕೆತ್ತನೆಗಳು, ಆ ವಾಸ್ತುಶಿಲ್ಪ, ಪ್ರತಿಯೊಂದು ನೀವು ಇದುವರೆಗೂ ನಾವು ತೋರಿಸಿದ ಅಷ್ಟು ದೇವಾಲಯಗಳು ಕೂಡ ಅಷ್ಟೇ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಸ್ನೇಹಿತರೆ, ಈ ಎಲ್ಲ ದೇವಾಲಯಗಳು ಈ ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ ಏನು ಜೀರ್ಣೋದ್ಧಾರ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಪುನರುತ್ಥಾನಗೊಳಿಸ್ತಾ ಇರ್ತಕ್ಕಂಥ ದೇವಾಲಯಗಳದ್ದು ಹಳೆಯ ವಾಸ್ತುಶಿಲ್ಪ, ಹಳೆಯ ಕೆತ್ತನೆಗಳನ್ನು, ಹಳೆಯ ಯಾವ ಇದನ್ನು ಕೂಡ ಕಲ್ಲುಗಳನ್ನಾಗಲಿ ಆ ಕೆತ್ತನೆಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಹಾಗೆ ಉಳಿಸ್ಕೊಂಡು ಅದನ್ನು ಪುನರುತ್ಥಾನ ಮಾಡ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ಅಲ್ವಾ ಪುನರುತ್ಥಾನ ಅನ್ನೋದು. ಈಗ ಇವೆಲ್ಲ ತೆಗೆದ್ಬಿಟ್ಟು ಹೊಸ ಕಟ್ಟಿದ್ರೆ ಅದು ಹೊಸ ದೇವಸ್ಥಾನ ಆಗ್ಬಿಡುತ್ತೆ. ಅದು ಬಟ್ ಆದರೆ ಯಾವ ಕಲ್ಲುಗಳು ಹೋಗಿದೆ ಅದು ಮತ್ತೆ ಉಳಿಸ್ಕೊಳಕ್ ಆಗಲ್ವ ಅಂತ ಕಲ್ಲುಗಳನ್ನ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ಬೋದು. ಇದು ಹೊಸ ಕಲ್ಲು, ಇದು ಹಳೆ ಕಲ್ಲು ಕಾಣಿಸುತ್ತೆ. ಹಾಗೆ ನಮಗೆ ದೂರದಿಂದ ಗೊತ್ತಾಗುತ್ತೆ. ಕೆಲಸ ನಡೀತಾ ಇದೆ. ಇದು ಓಪನಿಂಗ್ ಯಾವಾಗಂತೆ? ಫೆಬ್ರವರಿನಾ? ಒಳಗಡೆ ಹೋಗಕ್ಕಾಗಲ್ಲ? ಎಲ್ಲಿ? ಕದ ಹತ್ರ ಹೋಗ್ಬೋದಾ? ಕೆಸರದು ನೀರು ನಿಂತಿರುತ್ತೆ. ಇದೆಲ್ಲ ಹಳೆ ಕಲ್ಲುಗಳು. ಅಂದರೆ ಎಲ್ಲವನ್ನು ಹಾಗೆ ಉಳಿಸಿಕೊಂಡು ಬೆಳೆಸುವಂಥದ್ದು ಅದ್ಭುತವಾದ ಚಿಂತನೆ. ಲೈಟ್ ಆನ್ ಮಾಡ್ಕೊಳ್ಳಿ. ಉಳಿಸಿಕೊಂಡು ಬೆಳೆಸುವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಹೊಸ ಕೆತ್ತನೆ ನೋಡಿ. ಇದು ಹೊಸದು ಕಲ್ಲು, ಹಳೆ ಕಲ್ಲು. ಅದಕ್ಕೆ ಹೊಸ ಕಲ್ಲು ಆ ಕಡೆ ಮೂರು ಮಾಡಿದ್ದಾರೆ ನೋಡಿ, ಕಾಣಿಸ್ತಿದ್ಯಾ? ಹಾಗೆ ಮಾಡುವ ಪ್ರಯತ್ನ, ಮ್ಯಾಚ್ ಮಾಡುವ ಪ್ರಯತ್ನ ಮಾಡಿದ್ದಾರೆ.